ಇವಾಗ ಏನು ನೋಡ್ತಾ ಇದ್ದೀವಿ, ಒಂದೇ ಕುಟುಂಬಕ್ಕೆ ಗುಲಾಮ ಆಗಿ ಆ ಥರ ಆಗಿಬಿಟ್ಟಿದ್ವಿ. ಮೊದಲೇ ಸ್ವಾತಂತ್ರ್ಯದ ಹಿಂದೆ ಆಗಿದ್ದೀವಲ್ಲ ಆ ಥರ ಆಗಿಬಿಟ್ಟಿದ್ವಿ. ಈ ಸರಿ ದಾವಣಗೆರೆ 100% ಚೇಂಜ್ ಆಗಿ ಒಂದು ಹೊಸ ನಾಯಕ 100% ಬರ್ತಾ ಇದೆ. ಯಾವ ಕೆಲಸ ಆಗಿಲ್ಲ, ನಮಗೆ ಒಂದು ಕಾಲೇಜ್ ಇಲ್ಲ, ಯಾವುದೋ ಒಂದು ಕಂಪ್ನಿ ಇಲ್ಲ, ಈ ಕೆಲಸ ಮಾಡೋಕೆ ಯಾವುದೋ ಒಂದು ಫ್ಯಾಕ್ಟ್ರಿ ಇಲ್ಲ. ಏನೈತೆ ನಮಗಿಲ್ಲಿ? ಹೋಗಿದ್ರೆ ಬಟ್ಟಿಗೆ ಹೋಗ್ಬೇಕು, ನಾವು ಮಂಡಕ್ಕಿ ಬಟ್ಟಿಗೆ. ಇಲ್ಲಿದ್ರೆ ಆಟೋ ಹೊಡ್ಯಾಕೆ ಹೋಗ್ಬೇಕು, ಇಲ್ಲಿದ್ರೆ ತರಗಾರ ಕೆಲಸ ಮಾಡಿ ಪುಟ್ಟಿ ಹೊರಗೆ ಹೋಗ್ಬೇಕು. ಈ ಬಿಟ್ಟರೆ ಏನು ಕೆಲಸ ಇಲ್ಲ ನಮಗೆ. ಇಲ್ಲಿ ಮಟ್ಟ ಕಾಂಗ್ರೆಸ್ಸಿಗೆ ಮಾಡ್ಕೊಂಡು ಬಂದೀವಿ, ಅವ್ರು ಮಾಡಿಕೊಟ್ಟಿಲ್ಲ, ಅವ್ರಿಗೆ ಓಟ್ ಹಾಕಲ್ಲ. ಸೋಚಿದ್ರಿಂದ ನಮ್ಮರೆಲ್ಲ ಒಂದಾಗೋದು. ಇಲ್ಲಾಂದ್ರೆ ಮತ್ತೆ ಅದೇ ಯಾವನ ಬೆನ್ನಿಗೆ ಚೂರಿ ಆಗ್ತಾ, ಯಾವನ ಕಾಲು ಎಳ್ದ, ಮತ್ತೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ಬಿಡ್ತೀರಿ. ನಾವಂತೂ ಇವತ್ತು ನಾಳೆ ಸಾಯಂಗಿದ್ವಿ, ನಮ್ಮ ಮಕ್ಕಳು ಫ್ಯೂಚರ್. ಒಂದು ಕಾಲೇಜನ್ನು ಹಾಸ್ಟೆಲ್ ಕೇಳ್ತೀರ, ಕೊಡ ತಗೊಳ್ರಿ ಈ ಸಲ ನಾವು ಗೆದ್ಬಿಟ್ರಿ ಅಂತ ಅಷ್ಟೇ ಹೇಳ್ಬೋದಿತ್ತಲ್ಲ. ಅಂದರೆ ಮುಸ್ಲಿಮ್ಸು ಯಾವುದೇ ಕಾರಣಕ್ಕೂ ಎದುರಾಗಿ ನಿಲ್ಲಬಾರದು ಅನ್ನೋ ಇವರ ಉದ್ದೇಶ ಅಷ್ಟೇ. ಅದಕ್ಕೆ ಈ ಸರಿ ನಮ್ಮ ಯುವಕರು ಭಾಳ ಜನ ಓದಿದ್ದಾರೆ, ಓದ್ತಕ್ಕಂಥ ಈ ಸರಿ ನೀವು ಕಣದಲ್ಲಿ ಇಳಿದಿದ್ದಾರೆ. ಈ ಸರಿ ನೋಡೋಣ, ಅವರಿಗೆಲ್ಲ ಅಗ್ನಿ ಪರೀಕ್ಷೆಗಳು ಯಾರು ಎಷ್ಟು ತಗೊಂತಾರೆ. ಇವತ್ತು ನೈಟ್ ಏನಿದೆಯಲ್ಲ, ಒಂದು ಮನೆಗೆ ಒಂದು ಓಟಿಂಗ್ 5,000 ಕೊಟ್ಟು ಕೊಂಡ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡ್ತಾರೆ. ಇದು ಒಂದು ಅಗ್ನಿ ಪರೀಕ್ಷೆ ಇದ್ದಂಗೆಲ್ಲ. ಈ ಅಗ್ನಿ ಪರೀಕ್ಷೆ ನಾವು ಸಕ್ಸಸ್ ಆಗ್ಬೇಕಂತ ಎಲ್ಲರೂ ಹೇಳ್ತಾ ಇದ್ದೀವಿ. ಒಂದು ಆಸ್ಪತ್ರೆ ಇಲ್ಲ, ಒಂದು ಕಾಲೇಜ್ ಇಲ್ಲ, ಒಂದು ಹಾಸ್ಟೆಲ್ ಇಲ್ಲ. ಉತ್ತರ ಭಾಗದಲ್ಲೇ ನೋಡಿ ಎಲ್ಲ ಆಫೀಸ್ಗಳು, ಆಸ್ಪತ್ರೆ, ಯಾವುದೋ ಒಂದು ನಾವು ಎಮರ್ಜೆನ್ಸಿ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ 5 ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲಿ ಹೋಗೋತಾಗ ಪೇಷಂಟ್ ಸತ್ತೋಗ್ತಾನೆ. ಆ ಸ್ಥಿತಿಯಲ್ಲಿ ಇದೆ ಈ ದಕ್ಷಿಣ ಭಾಗ. ಇಲ್ಲಿ ಕುಟುಂಬ ರಾಜಕಾರಣ ಅಂತ ಮಾಡ್ಬೇಕಂತ ಎಲ್ಲರ ತೀರ್ಮಾನ ಮಾಡ್ಯಾರ. ಕಾಂಗ್ರೆಸ್ಸಿಗೆ ಈ ಸಲ ಸೋಲ್ಸಿದ್ರೆ ನಮ್ಮ ಅಲ್ಪಸಂಖ್ಯಾತರು ಗೆಲುವು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಂದೇಶ ದಾವಣಗೆರೆ ಸೌತ್ ಬೈ ಎಲೆಕ್ಷನ್ ತೋರಿಸ್ತೀವಿ. ಮುಸ್ಲಿಂ ಸಬ್ಜೆಕ್ಟಿಗೆ, ಮುಸ್ಲಿಮ್ಸ್ ಕಮ್ಯುನಿಟಿಗೆ, ಅಹಿಂದ ವರ್ಗದವರಿಗೆ ನೀವೇನು ಇಗ್ನೋರ್ ಮಾಡಿದ್ದೀರಾ, ಅದೇ ಓಟು ಅದೇ ಅಹಿಂದ ಕಮ್ಯುನಿಟಿ, ಮುಸ್ಲಿಮ್ಸ್ ಕಮ್ಯುನಿಟಿ ನಿಮಗೆ ಪಾಠ ಕಲಿಸ್ತಾರೆ. ಎಲ್ಲರೂ ಇವ್ರೇನಂದ್ರೆ ಕುಟುಂಬ ರಾಜಕಾರಣನೇ ಮಾಡಬೇಕು. ನಾವು ಸಹ ನನ್ನ ಮಗ ಸಮೇಲೆ ಅವನ ಮಗ ಇದೇ ಥರ ನೋಡ್ಕೊಂಡು ಹೋಗ್ಬೇಕಂತ ಇದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಏನಾದರೂ ದಾವಣಗೆರೆ ಸೌತಲ್ಲಿ ಚೇಂಜಸ್ ಆಗಬೇಕಂದ್ರೆ ಮನುಷ್ಯನೂ ಚೇಂಜ್ ಆಗಬೇಕು, ಲೀಡರ್ಸ್ ಕೂಡ ಚೇಂಜ್ ಆಗಬೇಕು. ನೋಡೋಣ, ನಾಳೆ ತೀರ್ಮಾನ ಮಾಡಿಲ್ಲ. ಈ ಕಡೆ ಯಾರು ಒಳ್ಳೆ ಕೆಲಸ ಮಾಡ್ತಾರ ಅವ್ರಿಗೆ ನಾವು SDPI ಸ್ವಲ್ಪ ಚಾನ್ಸ್ ಭಾಳ ಕಾಣ್ತಾ ಇತ್ತು.